ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಮತ್ತೆ ಶುಕ್ರವಾರದ್ದೇ ಕಂಟಿನ್ಯೂ ಆಗುತ್ತೆ. ಶ್ರೀರಾಮನವಮಿ ಹಬ್ಬದ್ದು ಇದು ಪೂಜೆಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇನ್ನು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡಿರೋ ವ್ಲಾಗ್ ಅಂದರೆ ಅದು ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ವ್ಲಾಗ್ನ ನೋಡಿ. ಮತ್ತು ಅದು ಮಾರ್ನಿಂಗ್ ವ್ಲಾಗು ಥರ ಮಾಡಿದ್ದೆ, ಅದನ್ನು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ವ್ಲಾಗು, ಯಾಕೆಂದರೆ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಡಿವೈಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆನೇ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ಸ್ನಾನ ಮಾಡಿ ಇವಾಗ ಪೂಜೆ ಮಾಡಿದೆ. ನಾನು ಅಂದ್ಕೊಂಡಿರೋ ಟೈಮ್ಗೆ ಪಕ್ಕ ಪೂಜೆ ಮಾಡಿದ್ದೀನಿ ಇವತ್ತು. ಒಂಥರ ತುಂಬ ಪಾಸಿಟಿವ್ ಆಗಿದ್ದೀನಿ ನಾನು ಇವತ್ತು ಫುಲ್ ಡೇ ಹಂಗೆ ಹೋಯಿತು. ಏನೋ ಒಂಥರ ತುಂಬ ಮನಸ್ಸಿಗೆ ಒಂಥರ ಸಮಾಧಾನ, ಏನು ಕೂಡ ಕಿರಿಕಿರಿ ಅನ್ನಿಸ್ಲಿಲ್ಲ. ಒಂಥರ ಸಮಾಧಾನವಾಗಿದ್ದೆ ಇವತ್ತು, ಅಷ್ಟು ನೆಮ್ಮದಿ ಅನ್ನಿಸ್ತು. ಇನ್ನು ಬೆಳಗ್ಗೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ಬಿಟ್ಟು ಇನ್ನು ಕೆಲಸಗಳೆಲ್ಲ ಮಾಡಿಕೊಂಡು ಇನ್ನು ಪೂಜೆ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಮನೆಯಲ್ಲಿ ರಾಮ ಸೀತೆ ಫೋಟೋ ಇಲ್ಲಾಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಆಂಜನೇಯ ಫೋಟೋ ಇರುತ್ತಲ್ಲ, ಆಂಜನೇಯನ ಪೂಜೆ ಮಾಡಿದ್ರೆ ಕಂಪಲ್ಸರಿ ರಾಮನ ಪೂಜೆ ಮಾಡೋ ಥರನೇ ನಮಗೆ ಅನಿಸುತ್ತೆ. ಹಾಗಾಗಿ ಇನ್ನು ಆಂಜನೇಯ ಹತ್ರಲ್ಲೇ ರಾಮನ ಕಾಣ್ತೀವಲ್ವ, ಇನ್ನು ಫೋಟೋ ಇರಲೇಬೇಕು ಅನ್ನೋದೇನಿಲ್ಲ, ಆಂಜನೇಯನ ಪೂಜೆ ಮಾಡಿದರೆ ಸಾಕು. ಇನ್ನು ಫೈನಲಿ ನನ್ನ ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡ್ಬಿಟ್ಟು ಇನ್ನು ಗುಂಡನ್ನು ಕೂಡ ರೆಡಿ ಮಾಡಿಸಿದ್ದೆ ಸ್ನಾನ ಮಾಡಿ. ಈಗ ಅವನಿಗೂ ಕೂಡ ತಿಂಡಿ ತಿನ್ನಿಸ್ಬಿಟ್ಟು ಇವಾಗ ಅಂಗನವಾಡಿಗೆ ಹೋಗ್ತಾ ಇದ್ದೇನೆ. ಇನ್ನು ದೇವರಿಗೆಲ್ಲ ಕೈ ಮುಗಿದ್ಬಿಟ್ಟು ಇನ್ನು ಅವನು ಕೂಡ ಹೊರಟ. ನಾನು ಇವತ್ತು ರಜೆ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಮತ್ತು ನಮ್ಮ ಅತ್ತೆ ಫೋನ್ ಮಾಡಿದ್ರು, ಅಂಗನವಾಡಿ ಇದೆ ಇವತ್ತು ರಜೆ ಇಲ್ಲ ಅಂತ ಹೇಳ್ಬಿಟ್ಟು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಅವನಿಗೂ ಬೇಗ ಸ್ನಾನ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿಸಿ ಇವಾಗ ಕಳಿಸ್ತಾ ಇದ್ದೀನಿ ಹೋಗು ಅಂತ ಹೇಳಿಬಿಟ್ಟು. ಅಂದರೆ ಶ್ರೀರಾಮನವಮಿಗೆ ಯಾವುದೂ ಕೂಡ ರಜೆ ಇಲ್ಲ ಅನಿಸುತ್ತೆ, ಹಾಗಾಗಿ ಇನ್ನು ಅಂಗನವಾಡಿ ಸಮೇತ ರಜೆ ಇರಲಿಲ್ಲ. ಇನ್ನು ಸರಿ ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಇನ್ನು ಕಳಿಸ್ಕೊಡ್ತಾ ಇದ್ದೀನಿ. ಏನೇ ಹೇಳಿ ಮನೆಯಲ್ಲಿ ಆಂಜನೇಯ ಫೋಟೋ ಇದ್ದರೆ ತುಂಬ ಒಳ್ಳೆಯದು. ಕಂಪಲ್ಸರಿ ಎಲ್ಲರೂ ಕೂಡ ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದಂತೂ ಅದು ನೆಗೆಟಿವ್ ಎನರ್ಜಿ ಅಂತೂ ಇಲ್ಲದೇ ಇರೋ ಥರ ಕೂಡ ನೋಡ್ಕೊಳ್ಳುತ್ತೆ. ಅಷ್ಟು ಶಕ್ತಿ ದೇವರಲ್ವ ಆಂಜನೇಯ ಅಂತಂದರೆ, ತುಂಬ ಪವರ್ಫುಲ್ ದೇವರು. ಆದಷ್ಟು ಎಲ್ಲರೂ ಕೂಡ ಮನೆಯಲ್ಲಿ ಆಂಜನೇಯ ಫೋಟೋ ಇಟ್ಕೊಂಡು ಡೈಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಹೆಂಗಿದ್ರು ಕೂಡ ಶನಿವಾರ ಮನೆ ದೇವ್ರ ವಾರ ಅಂತ ಕಂಪಲ್ಸರಿ ಎಲ್ಲರೂ ಕೂಡ ವಾರ ಮಾಡೇ ಮಾಡ್ತೀವಿ. ಇನ್ನು ಅದು ಕೂಡ ಆಂಜನೇಯ ವಾರ ಅನಿಸುತ್ತಲ್ವ ಶನಿವಾರ. ಸ್ವಲ್ಪ ಮನಸ್ಪೂರ್ವಕವಾಗಿ ಮನಸ್ಸು ಕೊಟ್ಟು ಪೂಜೆ ಮಾಡಿ ಸ್ವಲ್ಪ ಬೇಡ್ಕೊಂಡ್ರೆ ಆ ದೇವ್ರು ಕೂಡ ಕಾಪಾಡ್ತಾನೆ, ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಾನೆ. ಇನ್ನು ಗುಂಡನು ಹೋದ. ಇನ್ನು ನಮ್ಮದು ಎಲ್ಲ ತಿಂಡಿ ಆಯಿತು. ಆಮೇಲೆ ಇದು ಬಂದುಬಿಟ್ಟು ಮಧ್ಯಾಹ್ನ ನಮ್ಮ ಮನೆಯವ್ರನ್ನ ಕೇಳಿದೆ, ಹೆಸರುಬೇಳೆ ಕೋಸಂಬರಿ ಏನಾದರೂ ಕೊಡೋಣ ಅಂತೇಳ್ಬಿಟ್ಟು. ಅವ್ರು ಯಾಕೋ ಏನು ಕೂಡ ತಿನ್ನೋದ್ರೆಲ್ಲ ಇರಲಿಲ್ಲ. ನಾನು ಹೆಂಗನೇ ಆಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಹೆಸರುಬೇಳೆ ನೆನೆಸಿಟ್ಟಿದ್ದೆ, ಕೋಸಂಬರಿ ಏನಾನ ಮಾಡೋಣ ಅಂತೇಳಿ. ಪಾನಕ ಕೋಸಂಬರಿ ತಾನೇ ಇದಕ್ಕೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ಇನ್ನು ಬೇಡ ಅಂತಂದ್ರೆ ಸರಿ ಬಿಡು ಸುಮ್ಮನೆ ಅವು ನೆನೆಸ್ಬಿಟ್ಟು ಇನ್ನು ಒಬ್ಬಳೇ ಏನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಗೆ ಪಾಯಸ ಮಾಡ್ತಾಯಿದ್ದೀನಿ. ಇನ್ನು ದ್ರಾಕ್ಷಿ ಗೋಡಂಬಿ ಇರಲಿಲ್ಲ, ಅಸಲು ಪಾಯಸ ಮಾಡೋ ಐಡಿಯಾ ಕೂಡ ಇರಲಿಲ್ಲ. ಹಾಗಾಗಿ ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ಮತ್ತು ಒಂದೆರಡು ಲವಂಗ ಅದೆಲ್ಲ ಹಾಕ್ಬಿಟ್ಟು, ಮತ್ತು ಸ್ವಲ್ಪ ಕೊಬ್ಬರಿ, ಬೆಲ್ಲ, ಹೆಸರುಬೇಳೆ ಮತ್ತು ಸ್ವಲ್ಪ ಶಾವಿಗೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪನೇ ಇನ್ನು ಸ್ವೀಟ್ ಮಾಡಿ ಇಟ್ಟೆ. ಸ್ವೀಟ್ ಮಾಡಿ ಇದು ಮಾಡೋಷ್ಟೊತ್ತಿಗೆ ಎಷ್ಟು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗಿಬಿಟ್ಟಿತ್ತು. ಆಗಲೇ ಮಧ್ಯಾಹ್ನ ಟೈಮು 2 ಗಂಟೆ 2 ಕಾಲ ಅನಿಸುತ್ತೆ ನಾನು ಪಾಯಸ ಮಾಡಬೇಕಾದ್ರೆ. ನೋಡ್ಬೋದು ನಾನು ಬೆಳಗ್ಗೆ ಹಚ್ಚಿರೋ ದೀಪ ಇನ್ನು ಚೆನ್ನಾಗಿ ಉರಿತಾ ಇತ್ತು. ನೋಡೋದಕ್ಕೊಂಥರ ಖುಷಿ ಆಗ್ತಾಯಿತ್ತು. ಮಧ್ಯಾಹ್ನ ಆದರೂ ಕೂಡ ದೀಪ ಕೆಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆ ಬತ್ತಿ ಚೆನ್ನಾಗೊಂದು ಹಾಕಿ ದೀಪ ಹಚ್ಬಿಟ್ರೆ ಎಷ್ಟೊತ್ತಾದರೂ ಆಗಲಿ ಅದು ಆರೋಗೋದಿಲ್ಲ, ಹಂಗೆ ಉರಿತಾನೇ ಇರುತ್ತೆ. ಹಂಗೆ ಒಂಥರ ಖುಷಿ ಆಗ್ತಾಯಿರುತ್ತೆ. ಆಗಲೆಲ್ಲ ದೇವ್ರ ಮನೆಯೇ ನೋಡೋಣ, ದೇವ್ರ ಫೋಟೋನೇ ನೋಡೋಣ, ದೀಪನೇ ನೋಡೋಣ ಅನ್ನೋಷ್ಟು ಅನ್ನಿಸ್ತಾ ಇರುತ್ತೆ. ಇನ್ನು ನಮ್ಮ ಮನೆಯವರು ಕೂಡ ಇದ್ದಲ್ವ, ಅವ್ರಿಗಂತೂ ಒಂದು ಸ್ವಲ್ಪ ಹೊತ್ತು ಮನೆ ಒಳಗೆ ಕೂತ್ಕೊಳ್ಳೋದಕ್ಕಾಗಲಿಲ್ಲ. ಅಷ್ಟು ಸೆಕೆ ಅಂದರೆ ಸೆಕೆ, ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಅಸಲು ಇಷ್ಟು ತೋಟದಲ್ಲಿ ಒಂದೊಂದ್ಸತಿ ಗಾಳಿ ಸಮೇತ ಬರೋದಿಲ್ಲ. ಅದಕ್ಕೆ ಅಲ್ಲಿ ಬೇವಿನ ಮರದ ಹತ್ರ ಕೂತ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಗಾಳಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇನ್ನು ಮಧ್ಯಾಹ್ನ ಕೂಡ ಆಗಿತ್ತಲ್ವ, ಇನ್ನು ಊಟಕ್ಕೆ ನನಗೆ ಅಲ್ಲಿಗೆ ಇಟ್ಕೊಡು ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಹೋಗಿ ಕೂತ್ಕೊಂಡಿದ್ರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ಸಂಜೆ ಆಗಿತ್ತು. ಊರೊಳಗೆ ಹೋಗಿ ಬರೋಣ ಬಾ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವ್ರ ಜೊತೆ ಬಂದೆ. ತುಂಬ ದಿನ ಆಗಿತ್ತು ಊರೊಳಗೆ ಹೋಗಿರಲಿಲ್ಲ. ಇನ್ನು ಮನೆ ಹತ್ರ ಹೋಗೋಣ ಅಂತ ಹೇಳಿ ಇನ್ನು ಬಂದ್ವಿ. ಇನ್ನು ನಾನು ನಮ್ಮ ಮನೆಯವರಲ್ಲಿ ದೇವಸ್ಥಾನದ ಹತ್ರ ಇಳಿಸ್ಬಿಟ್ಟು ನೀನು ಹೋಗು ಅಂತ ಹೇಳಿ ಅವರು ವಾಪಸ್ ಹೋದರು. ಇನ್ನು ನಾನು ಬರ್ತಾ ಇದ್ದಂಗೆ ಇವರು ಕೂಡ ನಮಗೆ ಚಿಕ್ಕಮ್ಮರಾಗಬೇಕು. ಚಿಕ್ಕಮ್ಮ ಇದ್ಬಿಟ್ಟು ಇನ್ನು ಕರಿಗಡುಬು ಮಾಡ್ತಾಯಿದ್ರು. ಬಾ ಅಂತ ಕರೆಯಿದ್ರು. ಇನ್ನು ಹೋಗೋಣ ಮಾತಾಡ್ಸ್ಕೊಂಡು ಹಂಗೆ ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೋಗ್ತಾಯಿದ್ದೀನಿ. ಆ ಚಿಕ್ಕಮ್ಮ ಬಂದುಬಿಟ್ಟು ಕರಿಗಡುಬು ಮಾಡ್ತಾಯಿದ್ದಾರೆ. ಕಂಪಲ್ಸರಿ ಯುಗಾದಿಗೆ ಮಾಡ್ತಾರೆ. ಮತ್ತು ಮಗಳು ಬಂದಿದ್ಲು ಮುತ್ತು ಅಂತ ಹೇಳ್ಬಿಟ್ಟು, ನಮಗೆ ತಂಗಿ ಆಗಬೇಕು ಅವಳು. ಅದಕ್ಕೆ ಅವಳು ಕೂಡ ಅಪರೂಪಕ್ಕೆ ಬರ್ತಾಳೆ, ಜಾಸ್ತಿ ಬರೋದೇ ಇಲ್ಲ ಅವಳು. ಏನೆಲ್ಲ ಅಂದರೂ ಒಂದು 2 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ಬರ್ತಾ ಇರ್ತಾಳೆ. ಹಾಗಾಗಿ
ಮೊನ್ನೆ ಬಂದಿದ್ಲು, ಇನ್ನು ಹೋಗ್ತಾಳೆ ಊರಿಗೆ ಹಬ್ಬ ಮುಗಿಸ್ಕೊಂಡು ಅಂತ ಹೇಳಿ ಬೇಳೆಗೆ ಹಾಕಿದ್ರು. ಅದಕ್ಕೆ ಕರಿಗಡುಬು ಬೆಲ್ಲ ಮಾಡ್ತಾಯಿದ್ದಾಳೆ. ಇನ್ನು ಗುಂಡಿಗೆಲ್ಲ ಹಾಕ್ಬಿಟ್ಟು ರುಬ್ಬಿದ್ದಾರೆ. ಮಿಕ್ಸಿಗೆ ಹಾಕೋಣಂದ್ರೆ ಕರೆಂಟ್ ಇರಲಿಲ್ಲಂತೆ, ಅದನ್ನು ಹೇಳ್ತಾ ಇದ್ಲು, ರುಬ್ಬಿ ರುಬ್ಬಿ ಸಾಕಾಯ್ತು ನನಗಂತೂ ಹೂರಣ ಅಂತ ಹೇಳಿ. ಇನ್ನು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಇನ್ನು ಮನೆ ಹತ್ರ ಬಂದೆ. ಇನ್ನು ಬಂದ ತಕ್ಷಣ ಸುಮ್ಮನೆ ಏನು ಆಟಾಡು ಎಲ್ಲರೂ ಕೂಡ ಹುಡುಗರೆಲ್ಲನೂ. ಇನ್ನು ಪ್ರಕೃತಿ ಮತ್ತು ಮೌರ್ಯ ಕೂಡ ಬಂದಿದ್ದರು ಇಲ್ಲಿಗೆ ಆಟಾಡೋದಕ್ಕೆ. ಇನ್ನು ನಮ್ಮ ಮಾವ ಕಣ್ಣ ಮುಚ್ಚಲ್ಲೇ ಆಟ ಆಡಿಸ್ತಾ ಇದ್ದಾರೆ ಹುಡುಗರಿಗೆಲ್ಲ. ಎಲ್ಲಿದ್ದಾನೆ ಹುಡ್ಕೊಂಬರೋಗ ಅಂತೇಳ್ಬಿಟ್ಟು ನಮ್ಮ ದನಂತೂ ಸೀದಾ ಆಟೋದಲ್ಲಿ ಹೋಗಿ ಬಚ್ಕೊಂಡ್ಬಿಡ್ತಾನೆ. ಇವನು ಈ ಕಡೆ ಹೋಗ್ಬಿಟ್ಟು ಮಸೀದಿ ಇದೆ ನಮ್ಮ ಮನೆ ಮುಂದೆ, ಆ ಕಡೆ ಹೋಗಿ ಬಚ್ಕೊತಾ ಇರ್ತಾನೆ. ಇದೇ ಥರನೇ ಇರುತ್ತೆ ಆಟೋಗಳೆಲ್ಲ ಕೂಡ. ಇನ್ನು ಮಕ್ಕಳದೆಲ್ಲ ಸ್ನಾನ ಆಗಿತ್ತು, ಯೋಷಿತದು ಮತ್ತು ದನದು. ನಮ್ಮ ಕಲ್ಯಾಣ ಸಮೇತ ಮತ್ತೆ ಸ್ನಾನ ಮಾಡ್ದೆ. ಬೆಳಗ್ಗೆನೇ ಸ್ನಾನ ಮಾಡಿಸಿದ್ದೀನಿ, ಮತ್ತೆ ಅವ್ರು ಸ್ನಾನ ಮಾಡಿದ್ರೆ ಸಾಕು ನನಗೂ ಮಾಡಿಸು ಅಂತ ಹೇಳ್ಬಿಟ್ಟು ಇನ್ನು ಆಟ ಹಿಡಿತಾ ಇರ್ತಾನೆ. ಅವನಿಗೂ ಸ್ನಾನ ಮಾಡಿಸಿ ಮತ್ತೆ ಅವೇ ಬಟ್ಟೆ ಹಾಕಿದ್ವಿ. ಆದರೂ ಕೂಡ ಕೊನೆಗೆ ಏನು ಮಾಡಿದ್ರು ಕೂಡ ಬಿಡಲಿಲ್ಲ ಅವನು. ನನಗೂ ಹೊಸ ಬಟ್ಟೆ ಬೇಕು ಅಂತ ಹೇಳ್ಬಿಟ್ಟು ಇನ್ನು ಹಠ ಮಾಡಿ ಪಾಪ ದನು ಯಾವ ಹೊಸ ಬಟ್ಟೆ ಇದ್ದರೆ ಅವನ್ನೇ ಹಾಕ್ಸ್ಕೊಂಬಿಟ್ಟ. ಈ ಕಡೆ ಬಂದುಬಿಟ್ಟು ಬೆಳಗ್ಗೆನೇ ವಾರ ಎಲ್ಲ ಮಾಡಿದ್ದಾಳೆ. ಇವಾಗ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಸಾಯಂಕಾಲಕ್ಕೆಲ್ಲ ಕೂಡ ಪವಿತ್ರ ಎಲ್ಲ ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ಇನ್ನು ಬೊಟ್ಟಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಒಳಗಡೆ. ಇದ್ದಾರೆ ಮಕ್ಕಳಿಗೆ ನಮ್ಮ ಯೋಷಿತ ಫ್ರಾಕ್ ಹಾಕ್ತಾ ಇದ್ದಾಳೆ. ಮತ್ತು ಇವನಿಗೆ ಬಂದುಬಿಟ್ಟು ಹೊಸ ಡ್ರೆಸ್ ಹಾಕ್ತಾಯಿದ್ದಾರೆ. ಈ ಡ್ರೆಸ್ ಹಾಕೋದಿರಲಿ, ನಮ್ಮ ಕಲ್ಯಾಣನಂತೂ ನೋಡೋಕ್ಕಾಗ್ತಾ ಇರಲಿಲ್ಲ. ಅವನು ಸುಮ್ಮನೆ ಬಟ್ಟೆ ಹಾಕ್ಕೊತಿದ್ದಂಗೆ ಇದ್ದಾಗ ಸುಮ್ಮನೆ ಇದ್ದೆ, ಏನೂ ಅನ್ನಲಿಲ್ಲ. ಅವನು ಹೊಸ ಬಟ್ಟೆ ಯಾವಾಗ ಹಾಕೋಬಿಟ್ಟು ನನಗೂ ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಏನು ಅವ್ನ ಬಟ್ಟೆನೇ ಕಿತ್ಕೊಳಕ್ಕೆ ಹೋಗ್ತಾ ಇದ್ದೆ. ನನಗೂ ಬೇಕು, ಕೋಟ್ ಬೇಕು, ಪ್ಯಾಂಟ್ ಬೇಕು ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಸಮಾಧಾನ ಮಾಡ್ತಾಯಿದ್ದಾಳೆ. ಅವು ಚೆನ್ನಾಗಿಲ್ಲ ಕಣೋ, ಅವಳೆವು ನಿನ್ನ ಹೊಸವು, ಸುಮ್ಮನೆ ಇರೋ ಅಂತ ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಅವನು ಕೊನೆಗೆ ಕೇಳೇ ಇಲ್ಲ. ಇನ್ನು ದನುಗಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್ಸು. ಹೊಸವೇನಲ್ಲ, ಆಗಲೇ ಮುಂಚೆ ತಂದಿರೋವೇನೆ. ಈ ಸತಿ ಬಟ್ಟೆ ಯಾರಿಗೂ ಇಲ್ಲ ಯೋಷಿತ ಕೂಡ ಇಲ್ಲ ಯುಗಾದಿಗೆ. ಇನ್ನು ಅವೇ ಹೊಸ ವರ್ಷಕ್ಕೆ ತೊಗೊಂಡಿರೋವೇ ಇದ್ದು ಅವನ್ನೇ ಹಾಕ್ಬಿಟ್ಟು ಇನ್ನು ರೆಡಿ ಮಾಡ್ತಿದ್ದಾಳೆ ಇರೋದ್ರಲ್ಲೇ. ಇವಳಿಗೆ ನನ್ನ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡೋಣ ಅಂತಂದರೆ ಏನಿಟ್ಟರು ಕೂಡ ಇಸ್ಕೊಳ್ತಾ ಇರಲಿಲ್ಲ, ಕಿತ್ತು ಬಿಸಾಕ್ತಾಯಿದ್ಲು. ಮತ್ತು ಬೊಟ್ಟೆಲ್ಲ ಕೆಡಿಸ್ಕೊಳ್ಳೋದು ಒಂಥರ ಆಡ್ತಾಯಿದ್ಲು. ಅವಳಂತೂ ನಮ್ಮ ಪವಿತ್ರ ಹಿಡಿದು ಸಾಕಾಗುತ್ತೆ ಬಿಡಂತ ಹೇಳ್ಬಿಟ್ಟು ಇನ್ನು ಯಾವುದೋ ಒಂದು ಹಾಕ್ಬಿಟ್ಟು ಇನ್ನು ಕೈ ಬಿಟ್ಲು. ಇಲ್ಲಿ ನೋಡ್ಬೋದು ರೆಡಿ ಆಗಿಬಿಟ್ಟ ನಮ್ಮ ಕಲ್ಯಾಣ. ಏನು ಮಾಡಿದ್ರು ಸುಮ್ಮನೆ ಆಗಲಿಲ್ಲ. ಇನ್ನು ಪವಿತ್ರ ಬಂದುಬಿಟ್ಟು ಹಾಕ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಅದನ್ನು ನಾವೇ ಒಂದು ಜೊತೆ ಇದ್ವಲ್ವ ಅವನ್ನೇ ಹಾಕಿದ್ಲು. ಈ ಕಡೆ ಬಂದುಬಿಟ್ಟು ನಮ್ಮ ಹೆಣ್ಮಗು ತಲೆ ಬಾಚ್ಕೊತಾ ಇದೆ. ಇನ್ನೊಂದು 4 ತಿಂಗಳಿದೆ ಅಷ್ಟೇ. ಆಗಸ್ಟ್ ಒಳಗೇ ಇವನಿಗೆ ತಲೆ ಕೂದಲು ತೆಗಿಸ್ಬೇಕು. ಹೋಗುತ್ತೆ, ಆಮೇಲೆ ಜುಟ್ಟಿರೋದಿಲ್ಲ. ಆಮೇಲೆ ನೆಕ್ಸ್ಟ್ ಹೆಂಗೆ ಕಾಣಿಸ್ತಾನೋ ನೋಡಬೇಕು. ನಮಗಂತೂ ತುಂಬ ಕ್ಯೂರಿಯಾಸಿಟಿ ನನಗಂತೂ. ಇನ್ನು ಬೆಳಗ್ಗೆ ಜಾಮೂನ್ ಮಾಡಿದ್ಲಂತೆ ಪವಿತ್ರ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಪಾಕ ಬಂದುಬಿಟ್ಟು ಪಾಕ ಇಲ್ಲ ಜಾಸ್ತಿ. ಈ ಪಾಕ ಇಲ್ಲ ಅಂತ ಕೇಳಿದಾಗ ಇಲ್ಲಕ್ಕ ಪಾಕ ಮಾಡಬೇಕಿತ್ತು, ಸ್ವಲ್ಪ ಕರೆಕ್ಟಾಗಿ ಆಗಿಬಿಟ್ಟಿದೆ. ಮತ್ತು ಉಂಡೆ ಕೂಡ ಸ್ವಲ್ಪ ದಪ್ಪ ಆದವಲ್ಲ, ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ಅಂತಂದ್ಲು. ತುಂಬ ಚೆನ್ನಾಗಾಗಿತ್ತು ಇದು ಜಾಮೂನ್ ಮಾತ್ರ. ಚೆನ್ನಾಗಿ ಮಾಡ್ತಾಳೆ, ಪ್ರತಿಯೊಂದು ಅಡುಗೆನೂ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಾಗಂತೂ ಚೆನ್ನಾಗಿ ತಿಂತಾಯಿದ್ದೆ ಮಾಡಿಕ್ಕಿದ್ದು. ಇವಾಗಂತೂ ನಾನೇ ಮಾಡ್ಕೊಂಡು ತಿನ್ನಬೇಕಾದ್ರೆ ಒಂಥರ ಅನ್ನಿಸ್ತಾ ಇರುತ್ತೆ. ನಾವು ಮಾಡ್ಕೊಂಡು ತಿನ್ನೋದಕ್ಕೂ ಯಾರಾದರೂ ಮಾಡಿಕೊಟ್ಟಿದ್ದು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಜಾಮೂನ್ ತಿನ್ನೋಣ. ತುಂಬ ಟೇಸ್ಟಿಯಾಗಿತ್ತು, ಸಾಫ್ಟಾಗಿ ಕೂಡ ಇತ್ತು. ಸ್ವಲ್ಪ ಕೂಡ ಉಂಡೆ ಒಡ್ಕೊಂಡಿರಲಿಲ್ಲ, ಅಷ್ಟು ಸಾಫ್ಟಾಗಿ ಬಂದಿತ್ತು ಉಂಡೆ ಕೂಡ. ಒಟ್ಟು ಟೋಟಲಿ ಚೆನ್ನಾಗಿ ಮಾಡಿದ್ಲು. ಓಕೆ ಫ್ರೆಂಡ್ಸ್, ನಮ್ಮದು ಶ್ರೀರಾಮನವಮಿ ಹಬ್ಬದ ಇವತ್ತಿನ ವ್ಲಾಗ್ ಇಷ್ಟೇ. ಯಾರಾದರೂ ನೋಡಲಿಲ್ಲ ಅಂದರೆ ದಯವಿಟ್ಟು ಆ ವ್ಲಾಗು ನೋಡಿ, ಈ ವ್ಲಾಗು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.